ನಮಸ್ತೆ ಸ್ನೇಹಿತರೆ, ಇವತ್ತು ಯಾರೇ ಆಗಿರ್ಲಿ ಅವರ ತಂದೆ ತಾಯಿಗೆ ಒಂದು ಗಿಫ್ಟ್ ಕೊಡಬಹುದು ಅಂತ ಅಂದ್ರೆ ಹೆಲ್ತ್ ನ ನಾವು ಗಿಫ್ಟ್ ಮಾಡಬಹುದು. ಸ್ನೇಹಿತರೆ, ಇವತ್ತು ಒಂದು ಸ್ಪೆಷಲ್ ಡೇ. ಯಾಕೆ ಅಂತ ಅಂದ್ರೆ ನಾನು ನಮ್ಮ ತಂದೆಗೆ ಪ್ರತಿ ವರ್ಷನೂ ಕೂಡ ಒಂದು 2-3 ಲಕ್ಷ ರೂಪಾಯಿ ಉಳಿತಾಯ ಮಾಡ್ತಾ ಇದ್ದೀನಿ. ಒಂದು ಖುಷಿ ವಿಚಾರ ಏನಪ್ಪಾ ಅಂತ ಅಂದ್ರೆ ನಾನು ನಮ್ಮ ತಂದೆಗೆ ಸಂಪೂರ್ಣವಾಗಿ ಡಯಾಬಿಟಿಸ್ ಅನ್ನ ರಿವರ್ಸ್ ಮಾಡಿದ್ದೀನಿ. ಅಂದ್ರೆ ಸಕ್ಕರೆ ಕಾಯಿಲೆ ಇರುತ್ತಲ್ವಾ, ಅದನ್ನ ಸಂಪೂರ್ಣವಾಗಿ ಗುಣಮುಖರಾಗೋದ್ರ ಜೊತೆಗೆ ಅದನ್ನ ಸಂಪೂರ್ಣವಾಗಿ ರಿವರ್ಸ್ ಮಾಡಿದ್ದೀನಿ. ನಾನು ಇಲ್ಲಿ ಯಾವುದೇ ಟ್ಯಾಬ್ಲೆಟ್ಸ್, ಮೆಡಿಸಿನ್ ಮತ್ತೆ ಇನ್ಸುಲಿನ್ಗಳ ನೆರವಿನಿಂದಾಗಿ ಡಯಾಬಿಟಿಸ್ ಅನ್ನ ಕಡಿಮೆ ಮಾಡಿಲ್ಲ. ಜಸ್ಟ್ ಮನೆಯಲ್ಲಿ ಮಾಡಿರ್ತಕ್ಕಂಥ 2 ಬದಲಾವಣೆ, ಒಂದು ಆಹಾರದಲ್ಲಿ ಬದಲಾವಣೆ, 2ನೇದು ಜೀವನ ಶೈಲಿಯಲ್ಲಿ ಬದಲಾವಣೆ. ಜಸ್ಟ್ 2 ಚೇಂಜಸ್ ಮಾಡಿರೋದ್ರಿಂದಾಗಿ ಅವ್ರು ಸಂಪೂರ್ಣವಾಗಿ ಡಯಾಬಿಟಿಸ್ನ ಮುಕ್ತವಾಗಿದ್ದಾರೆ. ಮುಂಚೆ ಇವರಿಗೆ ಡಯಾಬಿಟಿಸ್ ಬಂದು HbA1c 3 ತಿಂಗಳ ಅವರೇಜ್ ಬ್ಲಡ್ ಶುಗರ್ ಬಂದು 14ವರೆಗೂ ಕೂಡ ಇತ್ತು. ಈಗ ಪ್ರಸ್ತುತವಾಗಿ ಅವರ HbA1c ಬಂದು 6ಗೆ ಬಂದಿದೆ, 6ಕ್ಕೆ ಬಂದಿದೆ, 6.5 ಆ ಲೆವೆಲ್ಗೆ ಬಂದಿದೆ. ಇವಾಗ ನಮ್ಮ ತಂದೆಯವರ ಹತ್ರನೇ ಕೇಳೋಣ, ಏನೆಲ್ಲ ಬದಲಾವಣೆಗಳಾಯಿತು, ಏನೆಲ್ಲ ಇಂಪ್ರೂವ್ಮೆಂಟ್ಸ್ಗಳಾಯಿತು ಅದ್ರ ಬಗ್ಗೆ ತಿಳ್ಕೊಳ್ಳಿ. ಮುಂಚೆ ನಾವು ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಬೇಕಾರೆ ಇನ್ಸುಲಿನ್ ಪ್ರತಿದಿನ ಇನ್ಸುಲಿನ್ ಎಷ್ಟು ತಗೋತಾ ಇದ್ರಿ, ಮತ್ತೆ ದಿನಕ್ಕೆ ಎಷ್ಟು ಟ್ಯಾಬ್ಲೆಟ್ಸ್ಗಳನ್ನ ತಗೋತಾ ಇದ್ರಿ, ಮತ್ತೆ ನಿಮಗೆ ಡಯಾಬಿಟಿಸ್ ಅಂತ ಅಂದ ತಕ್ಷಣ ಎಷ್ಟು ವರ್ಷಗಳಿಂದ ಮಾತ್ರೆಗಳನ್ನ ಕುಡಿತಾ ಇದ್ರಿ, ಎಷ್ಟೆಲ್ಲ ಹಾಸ್ಪಿಟಲ್ಗಳ ಸುತ್ತಾಡಿದ್ರಿ, ಅದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಯಾಕಂದ್ರೆ ನಮ್ಮ ಥರನೇ ಎಷ್ಟೊಂದು ಜನ ಅವ್ರ ತಂದೆ ತಾಯಂದಿರಿಗೆ ಡಯಾಬಿಟಿಸ್ ಇಂದ ಬಳಲ್ತಾ ಇರ್ತಾರೆ, ಬರೀ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಅಥವಾ ಮಾತ್ರೆಗಳು ಕುಡಿಸೋದು ಇದನ್ನೇ ಮಾಡ್ತಾ ಇರ್ತಾರೆ. ಸೊ ನೀವು ಅದನ್ನ ಹೇಳಿದ್ರೆ ಅಟ್ಲೀಸ್ಟ್ ಬೇರೆಯವ್ರಿಗೆ ಅನುಕೂಲ ಆಗುತ್ತೆ, ಅಟ್ಲೀಸ್ಟ್ ಅವರು ಕೂಡ ಇನ್ಸ್ಪೈರ್ ಆಗ್ತಾರೆ ಇದರಿಂದ ಅಂತ ಹೇಳಿ. ಅಪ್ಪಾಜಿ, ನಿಮ್ಗೆ ಏನ್ ಅನ್ಸುತ್ತೆ? 30 ವರ್ಷದಿಂದನೇ ನನಗೆ ಡಯಾಬಿಟೀಸ್ ಇತ್ತು. ತುಂಬಾ ಹಾಸ್ಪಿಟಲ್ಗಳಿಗೆ ಹೋಗಿವೆ. ಅಲ್ಲಿ ತುಂಬಾ ಮಾತ್ರೆಗಳು, ದಿನಕ್ಕೆ 5-6 ಮಾತ್ರೆಗಳನ್ನು ಟ್ಯಾಬ್ಲೆಟ್ಸ್ ಕೊಡೋರು. ಹಾಸನಲ್ಲಿ, ಬೆಂಗಳೂರಲ್ಲಿ ಎಲ್ಲಾ ಕಡೆನೂ ಸುತ್ತಾಡಿದೆ, ಆದ್ರೂ ಕೂಡ ಕಮ್ಮಿ ಆಗ್ಲಿಲ್ಲ. ಆಮೇಲೆ ಲಾಸ್ಟ್ಗೆ ನಿಮ್ ಪ್ರೋಗ್ರಾಮಿಗೆ ಸೇರ್ಕೊಂಡ್ಮೇಲೆ ಇತ್ತೀಚೆಗೆ 6 ತಿಂಗಳಿಂದ ಈಚೆಗೆ ಫುಲ್ಲು ನೀವು ಹೇಳಿದಂತರ ಇದನ್ನೆಲ್ಲ ನಾನು ಫಾಲೋ ಮಾಡ್ಕೊ ಬಂದೆ. ಕಂಪ್ಲೀಟು ಹುಷಾರಾಗಿದೆ, ಚೆನ್ನಾಗಿದ್ದೀನಿ. ಮುಂಚೆ ನೀವು ಎಷ್ಟು ಟ್ಯಾಬ್ಲೆಟ್ಸ್ಗಳನ್ನ ಆಕ್ಚುಲಿ ತಗೋತಾ ಇದ್ರಿ? ಈಗ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ಎಷ್ಟು ಟ್ಯಾಬ್ಲೆಟ್ಸ್ಗಳನ್ನ ತಗೋತಾ ಇದ್ರಿ, ಮತ್ತೆ ಎಷ್ಟು ಯೂನಿಟ್ ಇನ್ಸುಲಿನ್ ತಗೋತಾ ಇದ್ರಿ? ಟ್ಯಾಬ್ಲೆಟ್ಸ್ ಬಂದು ಒಂದು ಬೆಳಿಗ್ಗೆ 2, ಮಧ್ಯಾಹ್ನ 2, ಸಂಜೆ 2, ಅಂದ್ರೆ 8 ಟ್ಯಾಬ್ಲೆಟ್ಸ್. ಶುಗರ್ ಒಂದು, ಕೊಲೆಸ್ಟ್ರಾಲ್ಗೆ ಅಂತೇಳಿ ಎಲ್ಲ ಒಟ್ಟಿಗೆ 6 ಮಾತ್ರೆ ತಗೊಳ್ಳಿವೆ. ಇನ್ನ ಅದು ತುಂಬಾ ದಿನ ಇದ್ ಮಾಡಿದೆ, ಕಮ್ಮಿ ಆಗ್ಲಿಲ್ಲ. ಮತ್ತೆ ಇನ್ಸುಲಿನ್ ಒಂದು 30-35 ಯೂನಿಟ್ 40 ಮುಂಟಲು ತಗೊಳ್ಳಿವೆ. ಈಗ ಬಂದು ಈಗ ಎಂತದು ಇಲ್ಲ, ಈಗ ಕಡಿಮೆ ಆಗಿದೆ. ಟ್ಯಾಬ್ಲೆಟ್ಸ್ ಗಳು ಎಷ್ಟು ಕುಡಿತಾ ಇದೀರಿ ಇವಾಗ? ಟ್ಯಾಬ್ಲೆಟ್ಸ್ ಇಲ್ಲ, ಇನ್ಸುಲಿನ್ ಇಲ್ಲ, ಇವಾಗ ಆರಾಮಾಗಿದ್ದೀನಿ. 60 ವರ್ಷ ಆದ ನಂತರನೂ ಕೂಡ ಡಯಾಬಿಟಿಸ್ ನ ರಿವರ್ಸ್ ಮಾಡ್ಕೊಂಡು ಫುಡ್ ಅಲ್ಲೇನೆ ಕಂಟ್ರೋಲ್ ಮಾಡ್ತಾ ಇದೀರಲ್ವಾ? ಹೌದು. ಈಗ ಇದೇ ತರ ತುಂಬಾ ಜನ ಬಳಲ್ತಾ ಇರ್ತಾರೆ ಡಯಾಬಿಟಿಸ್ ರಿವರ್ಸ್ ಮಾಡ್ಕೊಬೇಕು ಅಂತ ಹೇಳಿ, ಬಟ್ ಅವ್ರಿಗೆ ಗೊತ್ತಿರಲ್ಲ, ಅದ್ರ ಬಗ್ಗೆ ಅವೇರ್ನೆಸ್ ಇರೋಲ್ಲ, ತಿಳುವಳಿಕೆ ಇರಲ್ಲ. ಅಂತವ್ರಿಗೆ ನಿಮ್ಗೆ ಕಷ್ಟ ಅನಿಸ್ತಾ? ಯಾಕಂದ್ರೆ ತುಂಬಾ ಜನ ಫುಡ್ ತಗೊಳ್ಳೋದನ್ನೇ ಕಷ್ಟ ಅಂತ ಅನ್ಕೋತಾರೆ. ನಿಮ್ ಪ್ರಕಾರ ಫುಡ್ ತಿನ್ನೋದ್ ಕಷ್ಟನಾ, ಇನ್ಸುಲಿನ್ ತಗೊಳ್ಳೋದ್ ಕಷ್ಟನಾ, ಟ್ಯಾಬ್ಲೆಟ್ ತಗೊಳ್ಳೋದ್ ಕಷ್ಟನಾ? ಈ ಫುಡ್ ತಿನ್ಕೊಂಡು ಆರಾಮಾಗಿರೋದು ನ್ಯಾಚುರಲ್ ಆಗಿ ಆರೋಗ್ಯ ಚೆನ್ನಾಗಿರುತ್ತೆ. ಮಾತ್ರೆಗಳು ತಿಂದ್ರೆ ಕಿಡ್ನಿ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್, ಲಿವರ್ಗೆ ಎಫೆಕ್ಟ್, ಮತ್ತೆ ಇನ್ನೊಂದೇನು ಅಂದ್ರೆ ಬಾರಿ ಹಿಂಸೆ ಪಡ್ಬೇಕಾಗುತ್ತೆ. ಇದು ಆರಾಮು, ಎಲ್ರು ಆರಾಮಾಗಿ ಹುಷಾರ್ ಮಾಡ್ಕೋಬಹುದು. ಅಪ್ಪಾಜಿ, ಈಗ ನೀವು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರಿ, ಅಲ್ಲಿ ನಿಮಗೆ ಎಷ್ಟು ಖರ್ಚು ಬಂತು? ಅದಾದ ನಂತರದಲ್ಲಿ ನೀವು ಇನ್ಸುಲಿನ್ ತಗೋತಾ ಇದ್ರಿ, ಮತ್ತೆ ಅದಾದ ನಂತರದಲ್ಲಿ ಟ್ಯಾಬ್ಲೆಟ್ಸ್ ಗಳು ತಗೋತಾ ಇದ್ರಿ, ತಿಂಗಳಲ್ಲಿ 2 ಸತಿ ಕನ್ಸಲ್ಟೇಷನ್ ಹೋಗ್ತಾ ಇದ್ರಿ, ಎಷ್ಟೆಷ್ಟು ಖರ್ಚು ಮಾಡ್ತಾ ಇದ್ರಿ ಅನ್ನೋದ್ರ ಬಗ್ಗೆ ಒಂದು ವಿವರ ಹೇಳ್ತೀರಾ ಅಪ್ಪಾಜಿ? ಅಂದ್ರೆ ತಿಂಗಳಿಗೆ ಒಂದು 5,000-6,000 ರೂಪಾಯಿ ಮಾತ್ರೆಗೆ ಬರೋದು. ಇನ್ನ ಬೆಂಗಳೂರಲ್ಲಿ ಕೂಡ ಅಲ್ಲಿ ನನಗೆ ಇನ್ಸುಲಿನ್ ತಗೊಳ್ಳೋ ಮಟ್ಟಕ್ಕೆ ಲೆವೆಲ್ಗೆ ಬಂದಾಗ ಅಲ್ಲಿ ಒಂದು 60-65 ಸಾವಿರ ರೂಪಾಯಿ ಖರ್ಚಾಯ್ತು. ಇನ್ಸುಲಿನ್ ಕೂಡ ತುಂಬಾ ಒಂದು 40-45 ಯೂನಿಟ್ ತಗೊಂಡೆ. ಎಷ್ಟು ದಿನ ಅಡ್ಮಿಟ್ ಆಗಿದ್ರಿ? ನಾನು 8 ದಿನ ಇದ್ದೆ ಹಾಸ್ಪಿಟಲ್ ಅಲ್ಲಿ. 8 ದಿನ ಅಡ್ಮಿಟ್ ಆಗಿದ್ದೆ ಅಲ್ವಾ ಸ್ನೇಹಿತರೆ? ನಮ್ಮ ತಂದೆಯವರ ಮೆಡಿಸಿನ್, ಇನ್ಸುಲಿನ್, ಕನ್ಸಲ್ಟೇಷನ್ ಇದರಿಂದ ಒಂದು ತಿಂಗಳಿಗೆ ಆಲ್ಮೋಸ್ಟ್ ಆಲ್ ಒಂದು 10,000-12,000 ಸಾವಿರ ಅಂತ ಇಟ್ಕೊಂಡ್ರು ಕೂಡ 1 ವರ್ಷಕ್ಕೆ ಎಷ್ಟಾಯ್ತು? ಆಲ್ಮೋಸ್ಟ್ ಆಲ್ 10 ತಿಂಗಳಿಗೆ 1,20,000 ಆಯ್ತು. ಆ ಥರ ಆಲ್ಮೋಸ್ಟ್ ಆಲ್ ಒಂದು 2 ಇಯರ್ಸ್ಗೆ ಎಷ್ಟಾಯ್ತು? ಒಂದು 2.5 ಲಕ್ಷ ಬರೀ ಅದರಲ್ಲೇ ಆಯ್ತು. ಇನ್ ಕೇಸ್ ಮಧ್ಯದಲ್ಲಿ ಹಾಸ್ಪಿಟಲೈಸ್ ಆದ್ರೆ ಒಂದ್ಸತಿ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ವಾಪಸ್ ಕರ್ಕೊಂಡ್ಬರೋ ಅಷ್ಟೊತ್ತಿಗೆ ಅದ್ರ ಖರ್ಚು ಎಷ್ಟು ಬರುತ್ತೆ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲೂ 70,000-80,000 ಸಾವಿರ ಖರ್ಚು ಬರುತ್ತೆ. ಆ ರೀತಿ ವರ್ಷದಲ್ಲಿ 2 ಸತಿ 70,000-80,000 ಸಾವಿರ ಬಂದ್ರೆ ಮುಗಿತಲ್ಲ. ಅಲ್ಲೇನೆ ನಮಗೆ 80,000, ಒಂದು 70,000 ಇಟ್ಕೊಳ್ಳೋಣ, 1,40,000 ಅಲ್ಲೇ ಆಯ್ತಲ್ಲ. ಆಲ್ಮೋಸ್ಟ್ 4-5 ಲಕ್ಷ ಉಳಿತಾಯ ಆದಂಗೆ ಆಯ್ತು 2 ಇಯರ್ಸ್ಗೆ. ಇದು ಮತ್ತೆ ಜೀವನ ಪರ್ಯಂತ ಟ್ಯಾಬ್ಲೆಟ್ಸ್ ಕುಡಿಯೋದನ್ನ ನಾವು ನಿಲ್ಲಿಸಿದೀವಲ್ಲ, ಸೊ ಅದು ಕೂಡ ಒಂದು ಇಂಪ್ರೂವ್ಮೆಂಟ್. ಯಾಕೆಂದರೆ ಜೀವನ ಪರ್ಯಂತ ನಾವು ಟ್ಯಾಬ್ಲೆಟ್ಸ್, ಮೆಡಿಸಿನ್ ಮೇಲೆ ಡಿಪೆಂಡೆಂಟ್ ಆಗುವಂಥದ್ದು ಸರಿಯಲ್ಲ. ನಮ್ಮ ಹತ್ರ ಹಣ ಇರ್ಬೋದು, ಹಾಸ್ಪಿಟಲ್ ಬಿಲ್ನ ಬೇರ್ ಮಾಡೋದಕ್ಕೆ ಶಕ್ತಿ ಇರ್ಬೋದು, ಬಟ್ ಆಹಾರದಲ್ಲಿ ನಿಮ್ಮ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಅಪ್ಪಾಜಿ, ತುಂಬ ವಿಷಯಗಳನ್ನ ತಿಳ್ಕೊಂಡೆ ಇವತ್ತು. ಯಾಕೆಂದರೆ ನಾನು ನೇರವಾಗಿ ಇಷ್ಟೊಂದು ವಿಷಯಗಳನ್ನ ನಾನು ಇವತ್ತುವರೆಗೂ ಕೇಳಿರಲಿಲ್ಲ. ಬೇರೆಯವ್ರಿಗೂ ಕೂಡ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ಬೇರೆಯವ್ರಿಗೂ ಕೂಡ ಇನ್ಸ್ಪಿರೇಷನ್ ಆಗಿ ಅಟ್ಲೀಸ್ಟ್ ಅವರು ತಮ್ಮ ಜೀವನದಲ್ಲಿ ಆಹಾರ ಶೈಲಿ ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದಾಗಿ ನಾವು ಈ ವಿಡಿಯೋವನ್ನು ಮಾಡಿದ್ದು. ಧನ್ಯವಾದಗಳು ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ.